ಈಗ ನೋಡಿ ನೆಕ್ಸ್ಟ್ ಕ್ವಶನ್. ಶೋ ದಟ್ ಫಾಲೋಯಿಂಗ್ ಪೇರ್ಸ್ ಆಫ್ ಕರ್ವ್ಸ್ ಇಂಟರ್ಸೆಕ್ಟ್ ಈಚ್ ಅದರ್ ಆರ್ಥಾಗ್ನಲಿ. r is equal to 4 secant square theta by 2 and r is equal to 9 cosecant square theta by 2. ಹೇಳಿ ಹೆಂಗ್ ಮಾಡಬೇಕು ಸೊಲ್ಯೂಷನ್. ಫಸ್ಟ್ ಏನು r is equal to 4 secant square, take log on both side. ಹೇಳಿ log r is equal to log 4 secant square theta by 2. ಅರ್ಥ ಆಗ್ತಿದೆಯಲ್ವಾ? ಈಗ ಲಾಗ್ ಆರ್ ಈಸ್ ಈಕ್ವಲ್ ಟು ಹೇಳಿ ಲಾಗ್ ಎಮ್ ಇಂಟು ಎನ್ ಅಂದ್ರೇನು? ಲಾಗ್ ಎಮ್ ಪ್ಲಸ್ ಲಾಗ್ ಎನ್. ಹೇಳಿ ಲಾಗ್ 4 ಪ್ಲಸ್ ಲಾಗ್ ಸೆಕೆಂಡ್ ಸ್ಕ್ವೇರ್ ಥೀಟಾ ಬೈ 2. ಗೊತ್ತಾಗ್ತಿದೆಯಲ್ವಾ? ಏನಾಗುತ್ತೆ? ಲಾಗ್ ಆರ್ ಈಸ್ ಈಕ್ವಲ್ ಟು ಲಾಗ್ 4 ಲಾಗ್, ಇಲ್ಲಿ ಲಾಗ್ ಎಮ್ ಪವರ್ ಎನ್ ಅಂದ್ರೆ ಎಮ್ ಸೆಕೆಂಡ್ ಥೀಟಾ ಬೈ 2. ಎನ್ ಅಂದ್ರೇನು? 2. ಅರ್ಥ ಆಗ್ತಿದೆಯಲ್ವಾ? ಎನ್ ಅಂದ್ರೇನು? 2. ಎಮ್ ಅಂದ್ರೆ ಸೆಕೆಂಡ್ ಥೀಟಾ ಬೈ 2. ಏನಾಗುತ್ತೆ ಇದು? 2 ಲಾಗ್ ಸೆಕೆಂಡ್ ಥೀಟಾ ಬೈ 2. ಅರ್ಥ ಆಯ್ತಲ್ವಾ? ಈಗ ಲಾಗ್ ಆರ್ ಈಸ್ ಈಕ್ವಲ್ ಟು ಲಾಗ್ 4 ಪ್ಲಸ್ 2 ಲಾಗ್ ಸೆಕೆಂಡ್ ಥೀಟಾ ಬೈ 2. ಇಲ್ಲಿ ಫಾರ್ಮುಲಾ ಯಾವ್ದು ಯೂಸ್ ಮಾಡಿರೋದು ನಾವು? ಫಸ್ಟ್ ಯಾವುದು? ಲಾಗ್ ಎಮ್ ಇಂಟು ಎನ್. ಹೇಳಿ ಲಾಗ್ ಎಮ್ ಇಂಟು ಎನ್ ಅಂದ್ರೇನು? ಲಾಗ್ ಎಮ್ ಪ್ಲಸ್ ಲಾಗ್ ಎನ್. ಇಲ್ಲಿ ಲಾಗ್ ಎಮ್ ಅಂದ್ರೆ ಏನು, ಎನ್ ಅಂದ್ರೆ ಏನು? ಎಮ್ ಅಂದ್ರೆ 4, ಎನ್ ಅಂದ್ರೆ ಸೆಕೆಂಡ್ ಸ್ಕ್ವೇರ್ ಥೀಟಾ ಬೈ 2. ಲಾಗ್ 4 ಪ್ಲಸ್ ಲಾಗ್ ಸೆಕೆಂಡ್ ಸ್ಕ್ವೇರ್ ಥೀಟಾ ಬೈ 2. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ನೆಕ್ಸ್ಟ್ ಲಾಗ್ ಎಮ್ ಪವರ್ ಎನ್ ಅಂದ್ರೆ ಏನು? ಎನ್ ಲಾಗ್ ಎಮ್. ಇಲ್ಲಿ ಎನ್ ಅಂದ್ರೆ ಏನು, ಎಮ್ ಅಂದ್ರೆ ಏನು? ಎನ್ 2, ಎಮ್ ಅಂದ್ರೆ ಸೆಕೆಂಡ್ ಥೀಟಾ ಬೈ 2. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಹೇಳಿ ಲಾಗ್ ಆರ್ ಈಸ್ ಈಕ್ವಲ್ ಟು ಲಾಗ್ 4 ಪ್ಲಸ್ ಲಾಗ್ ಸೆಕೆಂಡ್ ಸ್ಕ್ವೇರ್ ಥೀಟಾ ಬೈ 2 ಆಯಿತು. 2 ಲಾಗ್ ಸೆಕೆಂಡ್ ಥೀಟಾ ಬೈ 2 ಆಯಿತು. ಗೊತ್ತಾಗ್ತಿದೆಯಲ್ವಾ? ಈಗೇನು ಮಾಡಬೇಕು? ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ. ಲಾಗ್ ಆರ್ಗೆ ಡಿಫ್ರೆನ್ಶಿಯೇಷನ್ ಏನು? 1 ಬೈ ಆರ್ ಡಿ ಆರ್ ಬೈ ಡಿ ಥೀಟಾ. ಲಾಗ್ 4ಗೆ 2. ಲಾಗ್ ಆಫ್ ಸೆಕೆಂಡ್ ಥೀಟಾ ಬೈ 2ಗೆ ಡಿಫ್ರೆನ್ಶಿಯೇಷನ್ ಏನು? ಇಲ್ಲಿ ಬರ್ದ್ಬಿಡ್ತೀನಿ ನೋಡಿ. ಡಿ ಬೈ ಡಿ ಥೀಟಾ ಆಫ್ ಲಾಗ್ ಆರ್ ಅಂದ್ರೆ ಏನು? 1 ಬೈ ಆರ್ ಡಿ ಆರ್ ಬೈ ಡಿ ಥೀಟಾ. ನೆಕ್ಸ್ಟ್ ಡಿ ಬೈ ಡಿ ಥೀಟಾ ಆಫ್ ಲಾಗ್ 4 ಅಂದ್ರೆ 0. ಡಿ ಬೈ ಡಿ ಥೀಟಾ ಆಫ್ ಲಾಗ್ ಆಫ್ ಸೆಕೆಂಡ್ ಥೀಟಾ ಬೈ 2 ಅಂದ್ರೆ 1 ಬೈ ಸೆಕೆಂಡ್ ಥೀಟಾ ಬೈ 2. ಸೆಕೆಂಡ್ ಥೀಟಾ ಬೈ 2ಗೆ ಸೆಕೆಂಡ್ ಥೀಟಾ ಬೈ 2 ಟ್ಯಾನ್ ಥೀಟಾ ಬೈ 2. ಥೀಟಾ ಬೈ 2ಗೆ 1 ಬೈ 2. ಗೊತ್ತಾಗ್ತಿದೆಯಲ್ವಾ? ಈ ಫಾರ್ಮುಲಾ ಗೊತ್ತಿರ್ಬೇಕು ನಿಮಗೆ. ಈಗ ಹೇಳಿ 2 ಲಾಗ್ ಆಫ್ ಸೆಕೆಂಡ್ ಥೀಟಾ ಬೈ 2 ಹೇಳಿ 1 ಬೈ ಸೆಕೆಂಡ್ ಥೀಟಾ ಬೈ 2. ಸೆಕೆಂಡ್ ಥೀಟಾ ಬೈ 2ಗೆ ಸೆಕೆಂಡ್ ಥೀಟಾ ಬೈ 2 ಇಂಟು ಟ್ಯಾನ್ ಥೀಟಾ ಬೈ 2. ಆಮೇಲೆ ಥೀಟಾ ಬೈ 2ಗೇನು 1 ಬೈ 2. ಆಮೇಲೆ ಈ ಟು ಕ್ಯಾನ್ಸಲ್. ಉಳಿಯೋದೇನು? ಕಾಟ್ 5 ಈಸ್ ಈಕ್ವಲ್ ಟು ಸೆಕೆಂಡ್ ಉಳಿಯೋದೇನು? ಟ್ಯಾನ್ ಥೀಟಾ ಬೈ 2. ಟ್ಯಾನ್ ಎಕ್ಸ್ ಅಂದರೆ ಫಾರ್ಮುಲಾ ಏನು? ಕಾಟ್ ಆಫ್ ಹೇಳಿ 5/2 ಮೈನಸ್ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಕಾಟ್ 5 ಈಸ್ ಈಕ್ವಲ್ ಟು ಏನೈತಿದು? ಕಾಟ್ ಆಫ್ 5/2 ಮೈನಸ್ ಥೀಟಾ ಬೈ 2 ಅಂದರೆ 5 ಏನಾಯ್ತು? 5/2 ಮೈನಸ್ ಥೀಟಾ ಬೈ 2. ನೆಕ್ಸ್ಟ್ ಏನು? ಆರ್ ಈಸ್ ಈಕ್ವಲ್ ಟು 9 cosecant square theta by 2. ಹೇಳಿ ಹೆಂಗ್ ಮಾಡ್ಬೇಕಿದ್ನ? ಫಸ್ಟ್ ಟೇಕ್ ಲಾಗ್ ಆನ್. ಲಾಗ್ ಆರ್ ಈಸ್ ಈಕ್ವಲ್ ಟು ಲಾಗ್ 9 ಇಂಟು cosecant ಸ್ಕ್ವೇರ್. ಆಮೇಲೆ ಲಾಗ್ ಆರ್ ಈಸ್ ಈಕ್ವಲ್ ಟು ಫಸ್ಟ್ ಲಾಗ್ ಎಮ್ ಪ್ಲಸ್ ಲಾಗ್ ಎನ್. ವೆರಿ ಗುಡ್. ಎಮ್ ಅಂದ್ರೆ ಏನು? 9. ಲಾಗ್ 9 ಅಲ್ಲ, ಎಮ್ ಅಂದ್ರೆ 9, ಎನ್ ಅಂದ್ರೆ ಸ್ಕ್ವೇರ್ ಥೀಟಾ ಬೈ 2. ಫಸ್ಟ್ ಹೇಳಿ ಲಾಗ್ cosecant square theta by 2. ಈಗ ಯಾವ ಫಾರ್ಮುಲಾ? ಈಗ
ಈಗ ಡಿಫ್ರೆನ್ಶಿಯೇಟ್ ಮಾಡಕ್ ಹೋಗ್ಬೇಡಿ ಈ ಸ್ಕ್ವೇರ್ ತೆಗಿಯೋ ಗಂಟ. ಅರ್ಥ ಆಗ್ತಿದೆಯಲ್ವಾ? ಕೊಸಿಗೆನ್ ಸ್ಕ್ವೇರ್ ಇದ್ರೆ ಅದು ಅರ್ಥ ಏನು? ಕೊಸಿಗೆನ್ ಡೀಟಾ ಬೈ ಟು ಹೋಲ್ ಸ್ಕ್ವೇರ್ ಇದ್ದಂಗೆ. ಕೊಸಿಗೆನ್ ಸ್ಕ್ವೇರ್ ಡೀಟಾ ಬೈ ಟು ಅಂದ್ರೇನು? ಕೊಸಿಗೆನ್ ಡೀಟಾ ಬೈ ಟು ಹೋಲ್ ಸ್ಕ್ವೇರ್. ಈಗ ಎಕ್ಸಾಂಪಲ್ ಇಲ್ಲಿ ಸಿಕೆನ್ ಸ್ಕ್ವೇರ್ ಡೀಟಾ ಬೈ ಟು ಅಂದ್ರೇನು? ಸಿಕೆನ್ ಡೀಟಾ ಬೈ ಟು ಹೋಲ್ ಸ್ಕ್ವೇರ್. ಇಲ್ಲಿ ಎಂ ಅಂದ್ರೆ ಸಿಕೆನ್ ಡೀಟಾ ಬೈ ಟು ಆಗುತ್ತೆ, ಎನ್ ಅಂದ್ರೆ 2 ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? 2ನ ಈ ಕಡೆ ತಗೋಬೇಕು ಲಾಗ್ ಇದ್ದಾಗ. ಅರ್ಥ ಆಗ್ತಿದೆಯಲ್ವಾ? ಸ್ಕ್ವೇರು ಕ್ಯೂಬ್ ಇದ್ರೆ ಲಾಗ್ ಇದ್ದಾಗ ಏನ್ ಮಾಡ್ಬೇಕು? ಅದನ್ನ ಸೈಡಿಗೆ ತಗೋಬೇಕು. ಏನಾಗುತ್ತೆ ಇದು ಹೇಳಿ? ಲಾಗ್ ಆರ್ ಈಸ್ ಈಕ್ವಲ್ ಟು ಲಾಗ್ 9 ಪ್ಲಸ್ ಹೇಳಿ 2 ಲಾಗ್ ಕೊಸಿಕ್ಯಾನ್ ಡೀಟಾ ಬೈ 2. ಈಗ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಡೀಟಾ. ಲಾಗ್ ಆರ್ಗೆ ಡಿಫ್ರೆನ್ಶಿಯೇಷನ್ ಏನು? 1/r dr by deta. ಲಾಗ್ 9ಗೆ ಪ್ಲಸ್ 2 ಲಾಗ್ ಕೊಸಿಕ್ಯಾನ್ ಡೀಟಾ ಬೈ 2ಗೆ 1 by ಕೊಸಿಕ್ಯಾನ್ ಡೀಟಾ ಬೈ 2. ಕೊಸಿಕ್ಯಾನ್ ಡೀಟಾ ಬೈ 2ಗೆ ಮೈನಸ್ ಕೊಸಿಕ್ಯಾನ್ ಡೀಟಾ ಬೈ 2 ಇಂಟು ಕಾಟ್ ಡೀಟಾ ಬೈ 2 ಇಂಟು 1/2. ಅರ್ಥ ಆಗ್ತಿದೆಯಲ್ವಾ? ಇಂಟು ಏನು ಬರುತ್ತೆ? 1/2. ಇಲ್ಲಿ ಡಿಫ್ರೆನ್ಷಿಯೇಷನ್ ಗೊತ್ತಿರ್ಬೇಕು ನಿಮಗೆ. ಹೇಳಿ, ಇಲ್ಲೇ ಬರ್ದ್ಬಿಡ್ತೀನಿ. ಡಿ ಬೈ ಡಿ ಡೀಟಾ ಆಫ್ ಹೇಳಿ ಲಾಗ್ ಆಫ್ ಕೊಸಿಕ್ಯಾನ್ ಡೀಟಾ ಬೈ 2ಗೆ ಡಿಫ್ರೆನ್ಷಿಯೇಷನ್ ಏನು? ಲಾಗ್ ಆಫ್ ಎನಿಥಿಂಗ್ ಅಂದ್ರೆ 1 by ಎನಿಥಿಂಗ್ ಅಂದ್ರೆ 1 by ಕೊಸಿಕ್ಯಾನ್ ಡೀಟಾ ಬೈ 2. ಕೊಸಿಕ್ಯಾನ್ ಆಫ್ ಎನಿಥಿಂಗ್ ಅಂದ್ರೆ ಮೈನಸ್ ಕೊಸಿಕ್ಯಾನ್ ಎನಿಥಿಂಗ್ ಇಂಟು ಕಾಟ್ ಎನಿಥಿಂಗ್. ಆಮೇಲೆ ಎನಿಥಿಂಗ್ಗೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಡೀಟಾ ಬೈ 2ಗೇನು 1/2. ಇದು ಗೊತ್ತಿರ್ಬೇಕು ನಿಮಗೆ. ಅರ್ಥ ಆಗ್ತಿದೆಯಲ್ವಾ? ಹೇಳಿ, ಡಿ ಬೈ ಡಿ ಡೀಟಾ ಆಫ್ ಲಾಗ್ ಆಫ್ ಕೊಸಿಕ್ಯಾನ್ ಡೀಟಾ ಬೈ 2ಗೆ ಫಾರ್ಮುಲಾ ಏನು? 1 by ಕೊಸಿಕ್ಯಾನ್ ಡೀಟಾ ಬೈ 2. ಕೊಸಿಕ್ಯಾನ್ ಡೀಟಾ ಬೈ 2ಗೆ ಮೈನಸ್ ಕೊಸಿಕ್ಯಾನ್ ಬೈ ಡೀಟಾ ಬೈ 2 ಕಾಟ್ ಡೀಟಾ ಬೈ 2 ಅಂದ್ರೆ ಡಿ ಬೈ ಡಿ ಎಕ್ಸ್ ಆಫ್ ಕೊಸಿಕ್ಯಾನ್ ಎಕ್ಸ್ ಅಂದ್ರೆ ಮೈನಸ್ ಕೊಸಿಕ್ಯಾನ್ ಎಕ್ಸ್ ಇಂಟು ಕಾಟ್ ಎಕ್ಸ್. ಅದಕ್ಕೆ ರಿಲೇಟೆಡ್ ಫಾರ್ಮುಲಾ ಮಾಡ್ಕೋಬೇಕು. ಆಮೇಲೆ ಡೀಟಾ ಬೈ 2ಗೇನು 1/2. ಇಲ್ಲಿ ಯಾವ ಫಾರ್ಮುಲಾ ಯೂಸ್ ಮಾಡಿದ್ ನಾನು ಅವಾಗಲೇ? ಟ್ಯಾನ್ ಎಕ್ಸ್ಗೇನು ಇದು ಅಳಿಸಿದ್ನಲ್ಲ, ಯಾವುದು? ಟ್ಯಾನ್ ಎಕ್ಸ್ ಬದಲು ಕಾಟ್ ಆಫ್ 5/2 ಮೈನಸ್ ಎಕ್ಸ್. ಈ ಫಾರ್ಮುಲಾ ಅಳಿಸಿ. ಈಗ ಏನೇನು ಕ್ಯಾನ್ಸಲ್ ಆಗುತ್ತೆ ಹೇಳಿ? 1/r dr by dθ ಅಂದ್ರೇನು? 5/2. ಆಮೇಲೆ ಈ ಟೂನ ಕ್ಯಾನ್ಸಲ್. ಕೊಸಿಕ್ಯಾನ್ ಡೀಟಾ ಬೈ 2 ಕೊಸಿಕ್ಯಾನ್ ಡೀಟಾ ಬೈ 2 ಉಳಿಯೋದೇನು? ಮೈನಸ್ ಕಾಟ್ ಡೀಟಾ ಬೈ 2. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಮೈನಸ್ ಕಾಟ್ ಎಕ್ಸ್ ಅಂದ್ರೆ ಏನು? ಮೈನಸ್ ಕಾಟ್ ಎಕ್ಸ್ ಅಂದ್ರೆ ಕಾಟ್ ಆಫ್ ಮೈನಸ್ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಟ್ಯಾನ್ ಎಕ್ಸ್ ಅಂದ್ರೆ ಕಾಟ್ ಆಫ್ 5/2 ಮೈನಸ್ ಎಕ್ಸ್. ಮೈನಸ್ ಟ್ಯಾನ್ ಎಕ್ಸ್ ಅಂದ್ರೆ ಕಾಟ್ ಆಫ್ 5/2 ಪ್ಲಸ್ ಎಕ್ಸ್. ಕಾಟ್ ಎಕ್ಸ್ ಇದ್ರೆ ಏನು ಚೇಂಜ್ ಮಾಡೋದು ಬೇಕಾಗಿಲ್ಲ. ಮೈನಸ್ ಕಾಟ್ ಎಕ್ಸ್ ಇದ್ರೆ ಕಾಟ್ ಆಫ್ ಮೈನಸ್ ಎಕ್ಸ್ ಅಂದ್ರೆ 5/2 ಏನಾಯ್ತು? ಇದು ಕಾಟ್ 5/2 ಈಸ್ ಈಕ್ವಲ್ ಟು ಕಾಟ್ ಆಫ್ ಮೈನಸ್ ಡೀಟಾ ಬೈ 2 ಅಂದ್ರೆ 5/2 ಏನಾಯ್ತು? ಮೈನಸ್ ಡೀಟಾ ಬೈ 2. ಆಮೇಲೆ ಏನು ಮಾಡಬೇಕು? 5/1 ಮೈನಸ್ 5/2 ಹೇಳಿ. 5/1 ಮೈನಸ್ 5/2 ಮಾಡೋಣ. 5/1 ಏನು? 5/2 ಮೈನಸ್ ಡೀಟಾ ಬೈ 2 ಮೈನಸ್ 5/2 ಏನು? ಮೈನಸ್ ಡೀಟಾ ಬೈ 2. ಇದೇನಾಯ್ತು? ಹಾಂ ಹಾಂ ಕ್ಯಾನ್ಸಲ್ ಆದರೆ ಉಳಿಯೋದೇನು? ಆನ್ಸರ್ ಏನು? ಇದೇ ಫೈನಲ್ ಆನ್ಸರ್. ಗೊತ್ತಾಗ್ತಿದೆಯಲ್ವಾ? ಗೊತ್ತಾಯ್ತಲ್ವಾ? ಇದು ನೋಡಿ, ಇದೆಲ್ಲ ಫಾರ್ಮುಲೇಸು. ಅರ್ಥ ಆಗ್ತಿದೆಯಲ್ವಾ? ನೀವು ಎಲ್ಲಿಂದ ಹಿಡಿದು ಇದಾದ್ಮೇಲೆ ಇದು ಕಂಟಿನ್ಯೂ ಮಾಡಿ. ಗೊತ್ತಾಗ್ತಿದೆಯಲ್ವಾ? ದೇರ್ಫೋರ್ ಅದು ಸೆಂಟೆನ್ಸ್ ಬರ್ಕೋತೀರಲ್ವಾ? ಕರ್ವ್ಸ್ ಇಂಟರ್ಸೆಕ್ಟ್ ಈಚ್ ಅದರ್ ಅರ್ಥ ಆದ್ಮೇಲೆ ಈಗ ಇನ್ನೊಂದು ಸತಿ ಹೇಳ್ಬಿಡ್ತೀನಿ ನೋಡಿ. ಆರ್ ಈಸ್ ಈಕ್ವಲ್ ಟು ಏನಿದೆ ಇಲ್ಲಿ? 4 secant square theta by 2. Take log r. Log r is equal to log 4 secant square theta by 2. Log m into n andre m andre 4, n andre secant square theta by 2. Log r is equal to log 4 plus log secant square theta by 2. Log r is equal to log 4 ಆಮೇಲೆ 2 log secant theta by 2. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಡೀಟಾ ಮಾಡಿದಾಗ log r ಗೇನು dr by theta, log 4 ಗೆ 0, 2 log of secant theta by 2 ಗೆ 1 by secant theta by 2, secant theta by 2 ಗೆ secant theta by 2 tan theta by 2 into 1 by 2. 2 ಕ್ಯಾನ್ಸಲ್, secant ಕ್ಯಾನ್ಸಲ್, tan theta by 2 ಉಳಿತೆ. ಇದ್ರ ಬದಲು cot 5 1 ಬರ್ಕೊಳ್ಳಿ.
ಕಾಟ್ ಫೈ ಒನ್ ಇಸ್ ಈಕ್ವಲ್ ಟು ಟ್ಯಾನ್ ಎಕ್ಸ್ ಅಂದರೆ ಕಾಟ್ ಆಫ್ ಪೈ ಬೈ ಟು ಮೈನಸ್ ಎಕ್ಸ್, ಕಾಟ್ ಆಫ್ ಪೈ ಬೈ ಟು ಮೈನಸ್ ಜೀಟಾ ಬೈ ಟು, ಫೈ ಒನ್ ಅಂದರೆ ಪೈ ಬೈ ಟು ಮೈನಸ್ ಜೀಟಾ ಬೈ ಟು ಆಗುತ್ತೆ. ಈಗ ಆರ್ ಈಸ್ ಈಕ್ವಲ್ ಟು 9 ಕೊಸಿಕ್ಯಾನ್ ಸ್ಕ್ವೇರ್ ಜೀಟಾ ಬೈ ಟು, ಟೇಕ್ ಲಾಗ್ ಆನ್, ಲಾಗ್ ಆರ್ ಈಸ್ ಈಕ್ವಲ್ ಟು ಲಾಗ್ 9 ಕೊಸಿಕ್ಯಾನ್ ಸ್ಕ್ವೇರ್ ಜೀಟಾ ಬೈ ಟು, ಲಾಗ್ ಆರ್ ಈಸ್ ಈಕ್ವಲ್ ಟು ಲಾಗ್ 9 ಪ್ಲಸ್ ಲಾಗ್ ಕೊಸಿಕ್ಯಾನ್ ಸ್ಕ್ವೇರ್ ಜೀಟಾ ಬೈ ಟು, ಲಾಗ್ ಆರ್ ಈಸ್ ಈಕ್ವಲ್ ಲಾಗ್ 9, 2 ನ ಈ ಕಡೆ ತಗೊಳ್ಳಿ, 2 ಲಾಗ್ ಕೊಸಿಕ್ಯಾನ್ ಜೀಟಾ ಬೈ ಟು, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಜೀಟಾ ಮಾಡಿದಾಗ ಲಾಗ್ ಆರ್ಗೇನು ಡಿ ಆರ್ ಬೈ ಡಿ ಜೀಟಾ, ಇದು ಲಾಗ್ 9ಗೆ 0, 2 ಲಾಗ್ ಆಫ್ ಕೊಸಿಕ್ಯಾನ್ ಜೀಟಾ ಬೈ ಟುಗೆ 1 ಬೈ ಕೊಸಿಕ್ಯಾನ್ ಜೀಟಾ ಬೈ ಟು, ಕೊಸಿಕ್ಯಾನ್ ಜೀಟಾ ಬೈ ಟುಗೆ ಮೈನಸ್ ಕೊಸಿಕ್ಯಾನ್ ಜೀಟಾ ಬೈ ಟು cot theta by 2 into 1 by 2, 2 cancel, cosecant theta by 2 cosecant theta by 2 cancel, minus cot theta by 2 ಆಗುತ್ತೆ, cot of minus theta by 2, phi 2 is equal to minus theta by 2, phi 1 minus phi 2 ಮಾಡಿ, phi 1 ಏನು phi by 2 minus theta by 2 minus phi 2 ಏನು minus theta by 2, ಎಲ್ಲ ಕ್ಯಾನ್ಸಲ್ ಆದರೆ phi by 2. ಥ್ಯಾಂಕ್ ಯು, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.